ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಒಂದು ಈ ವಿಡಿಯೋ ನಾನೇನು ಮಾಡ್ತಾಯಿದ್ದೀನಿ ಇವತ್ತು. ತುಂಬ ಜನರುಗಳು ರಿಕ್ವೆಸ್ಟ್ ಕೂಡ ಆಗಿತ್ತು. ಕೆಲವೊಬ್ಬರು ಇಟ್ಸ್ ಓಕೆ, ತೊಂದರೆ ಇಲ್ಲ ಬಿಡಿ ಬ್ರೋ, ಏನಾಗಲ್ಲ ಅನ್ನೋ ಒಂದು ರೇಂಜಲ್ಲಿ ಕೂಡ ಮಾತಾಡಿದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಏನು ವಿಷಯ, ಏನು ವಿಚಾರ ಅನ್ನುವಂಥದ್ದು ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿದೆ. ಹೌದು, ಪ್ರಮೋಷನ್ ವಿಚಾರವಾಗಿ ತುಂಬಾ ಈಗ ಸದ್ಯದ ಮಟ್ಟಿಗೆ ಸೌಂಡ್ ಮಾಡ್ತಾಯಿದೆ ಎಲ್ಲ ಕಡೆಗೂ. ಏನಪ್ಪ ಅಂತಂದರೆ, ಪ್ರಮೋಷನ್ಗಳನ್ನು ಯಾಕೆ ಮಾಡ್ತಾ ಇಲ್ಲ? ಮ್ಯಾಕ್ಸ್ ಸಿನಿಮಾ ಆಗಿರ್ಬೋದು ಮತ್ತು UI ಸಿನಿಮಾ ಆಗಿರ್ಬೋದು. ಸೊ ಎರಡೂ ಸಿನಿಮಾಗಳು ಪ್ರಮೋಷನಲ್ಲಿ ಸ್ವಲ್ಪ ವೀಕ್ ಇದೆ ಅನ್ನುವಂಥದ್ದು ಆಡಿಯನ್ಸ್ ಮತ್ತು ಫ್ಯಾನ್ಸ್ಗಳ ಕೆಲವೊಂದು ಮಾತುಗಳು. ಕೆಲವೊಬ್ರು ಹೇಳ್ತಾರೆ, ಪರವಾಗಿಲ್ಲ ಬ್ರದರ್, ಇವಕ್ಕೆಲ್ಲ ಒಂದು ಪ್ರಮೋಷನ್ಸ್ ಅವಶ್ಯಕತೆಗಳೇ ಇಲ್ಲ, ಪ್ರಮೋಷನ್ನೇ ಬೇಡವೇ ಬೇಡ, ಹೇಗಿದ್ದರೂ ಕೂಡ ನಾವು ಹೋಗಿ ಸಿನಿಮಾ ನೋಡ್ತೀವಿ ಅನ್ನುವಂಥದ್ದು ಫ್ಯಾನ್ಸ್ ಆಗಿರ್ಬೋದು. ಕೆಲವೊಬ್ಬರು ಈ ಸದ್ಯದ ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದ್ರೆ ಪ್ರಮೋಷನ್ಸ್ ನೀಡಿಲ್ಲ, ಸೊ ಸಿನಿಮಾ ಚೆನ್ನಾಗಿದ್ರೆ ಅವರೇ ಥಿಯೇಟ್ರಿಗೆ ಬರ್ತಾರೆ ಏನಕ್ಕೆ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ಏನು ಕತೆ, ಪ್ರಮೋಷನ್ ಅವಶ್ಯಕತೆ ಇದೆಯಾ ಇಲ್ವಾ, ಅಥವಾ ಯಾಕೆ ಪ್ರಮೋಷನ್ ಮಾಡ್ತಾ ಇಲ್ಲ, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ. ತಡ ಮಾಡೋಕ್ಕೋಗಲ್ಲ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದು ಮರಿಬೇಡಿ. ಸೊ ಮೊದಲೇದಾಗಿ UI ಮತ್ತು ಮ್ಯಾಕ್ಸ್ ಎರಡು ಸಿನಿಮಾಗಳೇನಪ್ಪ ಅಂದರೆ, ಸೊ ರಿಲೀಸ್ ಆಗ್ತಿರುವಂಥದ್ದು ಈ ಒಂದು ಡಿಸೆಂಬರಲ್ಲಿ ಧಮಾಕ ಅಂತಲೇ ಹೇಳ್ಬೋದು. ಸೊ ಇದೇ 20ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ UI ಸಿನಿಮಾ. ಸೊ ಅಷ್ಟೇ ಅಲ್ಲದೆ 25ಕ್ಕೆ ಮ್ಯಾಕ್ಸ್ ಸಿನಿಮಾ ಬರ್ತಾ ಇದೆ. ಸೊ ಒಂದು ರೀತಿಯಲ್ಲಿ ಒಂದು ಫೆಸ್ಟಿವಲ್ ಅಂತ ಹೇಳ್ಬೋದು. ಡಿಸೆಂಬರು ಒಂದು ಕನ್ನಡ ಇಂಡಸ್ಟ್ರಿಗೆ ಈ ಒಂದು ಮಂತ್ ಅಂತ ಹೇಳ್ಬೋದು. ಈಗ ಪ್ರಮೋಷನ್ ಅನ್ನುವಂಥದ್ದು ತುಂಬ ಕಡಿಮೆ ಆಗಿದೆ ಮ್ಯಾಕ್ಸ್ ಸಿನಿಮಾಗಾಗಿರ್ಬೋದು ಮತ್ತು US ಸಿನಿಮಾ ಆಗಿರ್ಬೋದು. ತುಂಬ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ, ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ ತುಂಬ ಜನ ಕೇಳಿದರೆ. ಸೊ ಪ್ರಮೋಷನ್ ಅಂದರೆ ಏನು? ಸೊ ಪ್ರಮೋಷನ್ ಅಂತಂದರೆ ಸಿನಿಮಾದ ರಿಲೀಸ್ ಡೇಟನ್ನು ಮೊದಲನೇದಾಗಿ ಆಡಿಯನ್ಸ್ಗಳಿಗೆ ತಲೆಯಲ್ಲಿ ಹೊಕ್ಕಿಸೋದು. ಪ್ರಮೋಷನ್ ಅಂದ ತಕ್ಷಣ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಇವೆಂಟ್ಸ್ಗಳನ್ನ ಮಾಡಬೇಕು ಅದು ಇದು ಅಂತ. ಬಟ್ ಪ್ರಮೋಷನ್ ಮೇನ್ ಥಿಂಗ್ ಏನಪ್ಪ ಅಂದರೆ, ರಿಲೀಸು ಡೇಟನ್ನು ಫಸ್ಟು ಆಡಿಯನ್ಸ್ ತಲೆ ತುಂಬಬೇಕು. ಸೊ ಈಗ ಫ್ಯಾನ್ಸ್ ಆಗಿರ್ಬೋದು, ಸಿನಿಮಾ ರೆಗ್ಯುಲರಾಗಿ ವಾಚ್ ಮಾಡುವಂಥವ್ರು, ಎಲ್ಲ ಸಿನಿಮಾಗಳು ನೋಡ್ತೀನಿ ನಾನು, ಈ ವಾರ ಯಾವ ಸಿನಿಮಾ ರಿಲೀಸ್ ಆಗುತ್ತೋ ನೋಡ್ತೀನಿ, ಸಿನಿ ರಸಿಕರು ಇರ್ತಾರೆ. ಸೊ ಅವರು ಕಂಪಲ್ಸರಿ ಫಾಲೋ ಅಪ್ ಮಾಡ್ತಾ ಇರ್ತಾರೆ ಎಲ್ಲ ಸಿನಿಮಾಗಳ ಒಂದು ರಿಲೀಸ್ ಡೇಟನ್ನು. ಸೊ ಫ್ಯಾನ್ಸ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಾಗೇ ತುಂಬಾ ಒಂದು ವೇಟ್ ಮಾಡ್ತಾ ಇರ್ತಾರೆ. ಸೊ ಪ್ರಮೋಷನ್ ಅನ್ನೋವಂಥದ್ದು ಯಾವ ಒಂದು ಜಾಗದಲ್ಲಿ ಬೇಕಾಗುತ್ತೆ ಅನ್ನೋ ಒಂದು ವಿಚಾರ ತಗೊಂಡ್ರೆ, ಪ್ರಮೋಷನ್ ಅನ್ನುವಂಥದ್ದು ಈಗ ನಾರ್ಮಲ್ ಆಡಿಯನ್ಸ್ ಲೈಕ್ ಯಾವಾಗೋ ಒಂದು ಟೈಮ್ ಸಿನಿಮಾ ನೋಡುವಂಥವ್ರಾಗಿರ್ತಾರೆ. ಆ್ಯಂಡ್ ಈ ಸಿನಿಮಾ ಈ ಟೈಮಲ್ಲಿ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲದೆ ಅವರು ತುಂಬ ಜನ ಇರ್ತಾರೆ. ಸೊ ಅಂಥವರಿಗೆ ಸಿನಿಮಾದ ಒಂದು ಪ್ರಮೋಷನ್ ಆ್ಯಂಡ್ ಸಿನಿಮಾದ ಒಂದು ಡೇಟನ್ನು ತಲುಪಿಸುವಂಥ ಕೆಲಸ ಮಾಡಬೇಕು. ಅದು ರೆಗ್ಯುಲರ್ ಫಾರ್ಮೆಟಲ್ಲಿ ಮಾಡ್ತಾರೆ. ಸೊ ಈಗ ಸದ್ಯಕ್ಕೆ UI ಮತ್ತು ಮ್ಯಾಕ್ಸ್ ಸಿನಿಮಾದ ಒಂದು ಪ್ರಮೋಷನ್ ಯಾಕೆ ಅಷ್ಟೊಂದು ಚುರುಕಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆಡಿಯನ್ಸ್ಗಳಾಗಿರ್ಬೋದು ಮತ್ತು ಒಂದು ಫ್ಯಾನ್ಸ್ ಆಗಿರ್ಬೋದು ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳೋದೇನು ಅಂತ ಅಂದರೆ, UI ಸಿನಿಮಾ ಮತ್ತು ಮ್ಯಾಕ್ಸ್ ಸಿನಿಮಾ ಪ್ರಮೋಷನ್ಸ್ಗಳು ಒಂದು ರೇಂಜಲ್ಲಿ ಒಂದು ಮಿಡ್ ಆಗಿ ಹೋಗ್ತಾ ಇದೆ. ಆ್ಯಂಡ್ ಈಗ ಮ್ಯಾಕ್ಸಿಂದ ಒಂದು ಅಪ್ಡೇಟ್ ಬಂದಿರೋ ಪ್ರಕಾರ, ಇವತ್ತು ಬೆಳಗಿನ ಅಪ್ಡೇಟ್ ಬಂದಿರೋ ಪ್ರಕಾರ ಮ್ಯಾಕ್ಸ್ ಸಿನಿಮಾದು ಆಲ್ರೆಡಿ ಈಗ ಪ್ರಮೋಷನ್ ಸ್ಟಾರ್ಟ್ ಆಗಿದೆ. ಸೊ ಪೇಪರ್ ಆರ್ಟಿಕಲ್ ಕೊಡ್ತಾ ಇದ್ದಾರೆ. ಸೊ ಪೇಪರ್ ಆರ್ಟಿಕಲ್ ಎಲ್ಲರೂ ಗೊತ್ತಿರೋ, ಸೊ ಇದನ್ನು ಹೇಳಿದ್ದಾನೆ ಆಗಲೇ, ರೆಗ್ಯುಲರ್ ಫಾರ್ಮೆಟಲ್ಲಿ ಒಂದು ಏನೋ ಒಂದು ಸಿನಿಮಾ ರೆಗ್ಯುಲರ್ ನೋಡೋ ಆಡಿಯನ್ಸ್ಗಳಾಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಸೊ ಇವ್ರನ್ನ ಹೊರತುಪಡಿಸಿ ಅನದರ್ ಆಡಿಯನ್ಸ್ ಏನಿರ್ತಾರೆ, ಯಾವಾಗೋ ಒಂದು ಟೈಮ್ ಸಿನಿಮಾ ನೋಡೋರು ಏನಿರ್ತಾರೆ, ಸೊ ಅವ್ರಿಗೆ ಸಿನಿಮಾದ ಒಂದು ಡೇಟನ್ನು ತಲೆ ಹೋಗ್ಲಿಕ್ಕೆ ಸೊ ಈ ರೀತಿಯ ರೆಗ್ಯುಲರ್ ಫಾರ್ಮೆಟಲ್ಲಿ ಪೇಪರ್ ಪ್ರಿಂಟ್ ಆಗಿರ್ಬೋದು, ಸೊ ಪೋಸ್ಟರ್ಸ್ಗಳನ್ನು ಹಚ್ಚೋದಾಗಿರ್ಬೋದು ಹೊರಗಡೆ, ಸೊ ಈ ರೀತಿಯಾದ ರೆಗ್ಯುಲರ್ ಆಗಿ ಒಂದು ಫಾರ್ಮೆಟಲ್ಲಿ ಒಂದು ಪ್ರಮೋಷನ್ಸನ್ನು ಮಾಡ್ತಾರೆ. ಸೊ ಪ್ರಮೋಷನ್ ಅಂದ ತಕ್ಷಣ ದೊಡ್ಡದಾಗಿ ಇವೆಂಟ್ ಮಾಡುವಂಥದ್ದು ಸೊ ಅದು ಅಲ್ಲ. ಸೊ ಪ್ರಮೋಷನ್ ಅಂದರೆ ಸೊ ಪ್ರತಿಯೊಂದು ಚಿಕ್ಕ ಪುಟ್ಟ ಕೂಡ ಆಗುತ್ತೆ. ಆ್ಯಂಡ್ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಹೆಂಗಾಗ್ತಿದೆ ಅಂತಂದರೆ, ಪ್ರಮೋಷನ್ಸ್ಗೆ ಯಾರೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಅಂದರೆ, ಸೊ ಆಡಿಯನ್ಸ್ಗಳು ಮತ್ತು ಸಿನಿಮಾ ಚೆನ್ನಾಗಿದ್ದರೆ ಎಲ್ಲರೂ ಬಂದು ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲ ಒಂದು ಡೈರೆಕ್ಟ್ರು ಮತ್ತು ಪ್ರೊಡಕ್ಷನ್ ಟೀಮ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅತಿಯಾಗಿ ಪ್ರಮೋಷನ್ಸ್ ಮಾಡೋದು ಬೇಡ, ಸಿನಿಮಾಗಳ ಬಗ್ಗೆ ಅತಿಯಾಗಿ ತಲೆಯಲ್ಲಿ ಫೀಡ್ ಮಾಡಿದ್ರೂ ಕೂಡ ಅದೇನಾಗ್ಬಿಡುತ್ತೆ, ತುಂಬ ಹೈಪ್ ಆಗುತ್ತೆ. ಸೊ ಆಮೇಲೆ ಆಡಿಯನ್ಸ್ಗೆ ಏನಾದ್ರು ಡಿಸಪಾಯಿಂಟ್ ಆಯಿತು ಅಂದರೆ ಸೊ ತುಂಬ ತೊಂದರೆ ಆಗಿಬಿಡುತ್ತೆ ಅನ್ನೋ ಒಂದು ಫಾರ್ಮೆಟಲ್ಲಿ ಈಗ ಎಲ್ಲ ಒಂದು ಪ್ರೊಡಕ್ಷನ್ ಹೌಸ್ಗಳು ಒಂದು ರೀತಿ ಇದು ಪ್ಲ್ಯಾನ್ ಮಾಡ್ಕೊಳ್ತಾರೆ. ತುಂಬ ಒಂದು ಫೀಡ್ ಮಾಡಬಾರ್ದು ಆಡಿಯನ್ಸ್ಗಳಿಗೆ, ಮತ್ತು ಒಂದು ರೆಗ್ಯುಲರ್ ಎಲ್ಲರಿಗೂ ಕೂಡ ಒಂದು ತುಂಬಾ ಫೀಡ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ, ಸುಮ್ಮನೆ ಓವರಾಗಿ ಫೀಡ್ ಮಾಡೋದು ಬೇಡ ಅನ್ನುವಂಥದ್ದು ಈಗಿನ ಒಂದು ಫಾರ್ಮೆಟ್ ಕಂಪ್ಲೀಟ್ಲಿ ಹೋಗ್ತಾ ಇರುವಂಥ ಸದ್ಯದ ಸಿಚುವೇಷನ್ನಲ್ಲಿ. ಸೊ ಅದು ಒಂದು ರೀತಿಯಲ್ಲಿ ಗುಡ್ ಮೂವ್ ಅಂತಲೇ ಹೇಳ್ಬೋದು. ಸೊ ಈಗ ಪೇಪರಲ್ಲಿ ಆರ್ಟಿಕಲ್ಸ್ ಬರುವಂಥದ್ದು ಮತ್ತು ಪೇಪರಲ್ಲಿ ಒಂದು ಪೋಸ್ಟರ್ ರಿಲೀಸ್ಗೆ ಒಂದು ಸ್ಪೆಷಲ್ ಆಗಿ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ನೋಡಿದ್ದಾರೆ ಅಂದ್ಕೊಳ್ತೀನಿ ಮ್ಯಾಕ್ಸ್ ಸಿನಿಮಾದ್ದು. ಸೊ ಪ್ರಮೋಷನ್ ಫಾರ್ಮೆಟ್ ಹೋಗ್ತಾ ಇದೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ, ಬ್ರದರ್ ಮ್ಯಾಕ್ಸ್ ಸಿನಿಮಾದು ಮತ್ತು UI ಸಿನಿಮಾದು ಪ್ರೀ ರಿಲೀಸ್ ಇವೆಂಟಿಂದು ಲೊಕೇಶನ್ ಹೇಳಿ ಅಂತ. ಸೊ ಖಂಡಿತವಾಗ್ಲೂ ಇನ್ನೂ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದಿಲ್ಲ. ಎರಡೂ ಸಿನಿಮಾಗಳದ್ದು ಹೆಸರು ಕೇಳಿ ಬಂದಿರುವಂಥ ಜಿಲ್ಲೆ UIದು ಬೆಂಗಳೂರು ಅಥವಾ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಸೊ ದಾವಣಗೆರೆ ಮ್ಯಾಕ್ಸ್ ಮತ್ತು ಮ್ಯಾಕ್ಸ್ದು ದಾವಣಗೆರೆ ಮಾಡಬೇಕು, ಇಲ್ಲಾಂದರೆ ಶಿವಮೊಗ್ಗ ಅಥವಾ ದುರ್ಗ ಅಂತ ಒಂದು ಕೇಳಿ ಬರ್ತಾ ಇದೆ. ಸೊ ಕಾದು ನೋಡಬೇಕು.
ಎಲ್ಲಿ ಆಗುತ್ತೆ ಅನ್ನುವಂಥದ್ದು 3 ಲೊಕೇಶನ್ ಇದೆ ಮ್ಯಾಕ್ಸಿಗೆ, ಶಿವಮೊಗ್ಗ ಮತ್ತು ದಾವಣಗೆರೆ ಮತ್ತು ದುರ್ಗ ಅಂತ ಇದೆ. ಸೊ ಎಲ್ಲಿ ಅಂತ ಕರೆಕ್ಟಾಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ UI ಬಂದ್ಬಿಟ್ಟು ಬ್ಯಾಂಗ್ಳೂರ್ ಇಲ್ಲ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೀ ರಿಲೀಸ್ ಇವೆಂಟ್ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಆ್ಯಂಡ್ ಟ್ರೈಲರ್ ಮಾತ್ರ ಬೇಗ ಬಿಡಿ, ದಯವಿಟ್ಟು ರಿಕ್ವೆಸ್ಟು. ಇವಾಗಲೇ ಆ ಒಂದು ಡೇಟ್ ಫಾರ್ಮೆಟ್ ನೋಡೋದಾಯಿತು ಅಂದರೆ, ರಿಲೀಸ್ ಡೇಟ್ ಫಾರ್ಮೆಟ್ ನೋಡೋದಾಯಿತು ಅಂದರೆ ಇಷ್ಟೊತ್ತಿಗೆ ಟ್ರೈಲರ್ ಬರಬೇಕಾಗಿತ್ತು. ದಯವಿಟ್ಟು ಟ್ರೈಲರ್ನ ಆದಷ್ಟು ಬೇಗ ಲಾಂಚ್ ಮಾಡಿ ಮ್ಯಾಕ್ಸ್ದು ಅಂತ ಹೇಳ್ತಾ. ಆ್ಯಂಡ್ ಯಾರೆಲ್ಲ ಪ್ರೀ ರಿಲೀಸ್ ಇವೆಂಟ್ಗೆ ಕಾಯ್ತಾ ಇದ್ದೀರಾ, ಸೊ ನಿಮ್ಮ ಊರು ಯಾವುದು, ಎಲ್ಲಿ ಪ್ರೀ ರಿಲೀಸ್ ಇವೆಂಟ್ ಎಲ್ಲಾದರೆ ಚೆನ್ನಾಗಿ ನಿಮಗೆ ಅನ್ನುವಂಥದ್ದನ್ನ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.